ಬೆಂಗಳೂರು ಪಕ್ಕದಲ್ಲೇ ಹೊಸ ನಗರ, 20,000 ಕೋಟಿ ರೂಪಾಯಿ ಖರ್ಚಲ್ಲಿ ಮೆಗಾ ಸಿಟಿ. ಇಲ್ಲಿ ಏನೇನಿರುತ್ತೆ ಸ್ನೇಹಿತರೆ? ಕರ್ನಾಟಕದಲ್ಲಿ IT ಸಿಟಿ, ಟೆಕ್ ಹಬ್ ಅಂದ ತಕ್ಷಣ ನೆನಪಾಗೋದು ಬೆಂಗಳೂರು ಸಿಟಿ. ಆದ್ರೆ ಇಲ್ಲಿನ ಟ್ರಾಫಿಕ್, ಇಲ್ಲಿನ ಮೂಲ ಸೌಕರ್ಯದ ಮೇಲೆ ಇರೋ ವಿಪರೀತ ಪ್ರೆಷರ್, ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇವೆ ಇದ್ರ ಬಗ್ಗೆ. ಇದಕ್ಕೆಲ್ಲ ಇನ್ನೊಂದು ಸೊಲ್ಯೂಷನ್ ಹೊಸ ಬೆಂಗಳೂರನ್ನ ಕಟ್ಟೋದನ್ನೋ ಮಾತು ಕೂಡ ಇದೆ. ಈಗ ಆ ಕೆಲಸ ನಿರ್ಣಾಯಕ ಹಂತಕ್ಕೆ ಬರೋಕೆ ಒಂದು ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ. ಬೆಂಗಳೂರಿನ ಮಡಿಲಲ್ಲೇ ಹೊಸ ಹೈಟೆಕ್ ನಗರ ಎದ್ದೇಳ್ತಾ ಇದೆ. 18,000 ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡೋಕೆ ಪ್ಲಾನ್. ಭಾರತದ ಮೊದಲ AI ಸಿಟಿ ಅಂತಲೂ ಇದು ಕರೆಸ್ಕೊಳ್ಳುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ, ಕರ್ನಾಟಕ ಸರ್ಕಾರ. ಹಾಗಿದ್ರೆ ಯಾವುದು, ಎಲ್ಲಿ ಬರ್ತಾ ಇದೆ ಇದು, ಇದಕ್ಕೆ ವಿರೋಧ ಯಾಕೆ, ಜಾಗ ಬಿಟ್ಕೊಡೋಕೆ ಸರ್ಕಾರ ರೈತರಿಗೆ ಕೊಟ್ಟಿರೋ ಆಫರ್ಸ್ ಏನು, ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಝೀರೋ ಟ್ರಾಫಿಕ್, ಝೀರೋ ಕಾರ್ಬನ್, ಬಿಡದಿ ಹತ್ರ ಹೊಸ ನಗರ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಆಗ್ತಿರೋದು ಬೆಂಗಳೂರಿನ ಪಕ್ಕದಲ್ಲಿರೋ ಬಿಡದಿ ಹತ್ರ. ಇದರ ಅಧಿಕೃತ ಹೆಸರು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, GBIT ಅಂತ. ಕೆಲವರು ಇದನ್ನ ಬಿಡದಿ ಸ್ಮಾರ್ಟ್ ಸಿಟಿ ಅಂತಲೂ ಕರೆಯೋಕೆ ಶುರು ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಬಿಡದಿ ಸುತ್ತಮುತ್ತ ಬರೋಬ್ಬರಿ 9 ಹಳ್ಳಿಗಳನ್ನು ಸೇರಿಸಿಕೊಂಡು ಈ ಪ್ರಾಜೆಕ್ಟ್ ಬೈರಮಂಗಲ, ಬನ್ನಿಗಿರಿ, ಹೊಸೂರು, ವಾಳೀರಹಳ್ಳಿ, ಕುಂಚುಗಾರನಹಳ್ಳಿ, ಕೆಂಪಯ್ಯನಪಾಳ್ಯ, KG ಗೊಲ್ಲರಪಾಳ್ಯ, ಮಂಡಲಹಳ್ಳಿ ಮತ್ತು ಅರಳಸುಸಂದ್ರ, ಈ 9 ಹಳ್ಳಿಗಳ ಒಟ್ಟು 7,481 ಎಕರೆ 21 ಗುಂಟೆ ಜಾಗವನ್ನು ಈ ಹೊಸ AI ಸಿಟಿಯಾಗಿ ಡೆವಲಪ್ ಮಾಡೋಕೆ ಕರ್ನಾಟಕ ಸರ್ಕಾರ ಪ್ಲಾನ್ ಮಾಡಿದೆ. ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆನೂ ಕೊಟ್ಟಾಗಿದೆ. ಕೇವಲ ಐಡಿಯಾ ಸ್ಟೇಜ್ ನಲ್ಲಿಲ್ಲ, ಇದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಾಗಿದೆ. ಈ ಪ್ರಾಜೆಕ್ಟ್ ನ ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ 2,000 ಎಕರೆ ಜಾಗವನ್ನ ಕೇವಲ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಕಂಪನಿಗಳಿಗಾಗಿನೇ ಮೀಸಲಿಡಲಾಗ್ತಾ ಇದೆ. ಇದು ನಮ್ಮ ದೇಶದ ಮೊದಲ ಬೃಹತ್ AI ಇಕೋಸಿಸ್ಟಮ್ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಡಿಜಿಟಲ್ ಟ್ವಿನ್ ಸಿಟಿ ಸಿಸ್ಟಮ್, ಆಟೋನಮಸ್ ವೆಹಿಕಲ್ಸ್ ಅಂದ್ರೆ ಡ್ರೈವರ್ ಇಲ್ಲದ ಕಾರುಗಳು ಓಡಾಡೋಕೆ ಬೇಕಾದ ಹೈಟೆಕ್ ಮೂಲ ಸೌಕರ್ಯವನ್ನ ಕೂಡ ಇಲ್ಲಿ ಮಾಡಿಕೊಡ್ತೀವಿ ಈ ಟೌನ್ಶಿಪ್ ಒಳಗಡೆ ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಮುಂದೆ ಬರೋ ಎಲ್ಲ ಫ್ಯೂಚರಿಸ್ಟಿಕ್ ಟೆಕ್ನಾಲಜೀಸ್, ಭವಿಷ್ಯದ ತಂತ್ರಜ್ಞಾನಕ್ಕೆ ತಕ್ಕ ಹಾಗೆ ಯುವಕರಿಗೆ ತರಬೇತಿ ಕೊಡೋಕೆ ಡೆಡಿಕೇಟೆಡ್ ಸ್ಕಿಲ್ಲಿಂಗ್ ಸೆಂಟರ್ಗಳನ್ನು ಕೂಡ ಅಲ್ಲಿಗೆ ನಿರ್ಮಾಣ ಮಾಡಲಾಗುತ್ತೆ. ಈ ಸ್ಮಾರ್ಟ್ ಸಿಟಿಯನ್ನ ಕರ್ನಾಟಕದ 2ನೇ ಸೆಂಟ್ರಲ್ ಬಿಸಿನೆಸ್ ಹಬ್ ಆಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಅದರ ಅರ್ಥ ಏನು? ಈಗಿರೋ ಬೆಂಗಳೂರಿನ ಕೋರ್ ಏರಿಯಾ ಮೇಲಿನ ಪ್ರೆಷರ್, ಹೊಟ್ಟೆ ನೋವು ಬೆಂಗಳೂರದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಹೊಸ ಲೈಫ್ ಸ್ಟೈಲ್, ಸ್ನೇಹಿತರೆ, ವರ್ಕ್, ಲಿವ್, ಪ್ಲೇ ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಆಫೀಸ್, ನಿಮ್ಮ ಮನೆ, ಮಕ್ಕಳ ಸ್ಕೂಲ್, ಹಾಸ್ಪಿಟಲ್, ಶಾಪಿಂಗ್ ಮಾಲ್, ಮನರಂಜನಾ ತಾಣಗಳು, ಮಸ್ತಿಗೆ ತಾಣಗಳು ಎಲ್ಲವೂ ಒಂದೇ ಕ್ಯಾಂಪಸ್ನಲ್ಲಿ ಅಥವಾ ಆ ಟೌನ್ಶಿಪ್ನಲ್ಲಿರುತ್ತೆ. ನೀವು ಕೆಲಸಕ್ಕೆ ಹೋಗೋಕೆ ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ. ಸೈಕಲ್ನಲ್ಲಿ ಅಥವಾ ನಡ್ಕೊಂಡು ಕೂಡ ಆರಾಮಾಗಿ ಹೋಗ್ಬಿಡ್ಬೋದು. ಎಲ್ಲ ಕಡೆ ಗಿಡಗಳನ್ನು ಹಾಕಿರ್ತಾರೆ, ಮರಗಳನ್ನು ಹಾಕಿರ್ತಾರೆ, ಗ್ರೀನರಿ ಕೂಡ ಇರುತ್ತೆ. ಅಂದ್ರೆ ಝೀರೋ ಟ್ರಾಫಿಕ್ ಮಾಡೆಲ್ ಇರುತ್ತೆ ಅಂತ ಸರ್ಕಾರ ಲೆಕ್ಕಾಚಾರ. ಹಾಗೆ ಪರಿಸರಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಝೀರೋ ಕಾರ್ಬನ್ ಮತ್ತು ಝೀರೋ ವೇಸ್ಟ್ ಅಥವಾ ಶೂನ್ಯ ತ್ಯಾಜ್ಯ ನಗರ. ಅಂದ್ರೆ ಸ್ಮಾರ್ಟ್ ವಾಟರ್ ರೀಸೈಕ್ಲಿಂಗ್ ಇರುತ್ತೆ. ಇಲ್ಲಿ ಬರೋಬ್ಬರಿ 1,100 ಎಕರೆಗೂ ಅಧಿಕ ಜಾಗವನ್ನ ಕೇವಲ ಪಾರ್ಕ್, ಓಪನ್ ಸ್ಪೇಸಸ್ ಮತ್ತು ಬಫರ್ ಝೋನ್ಗೆನೆ ಮೀಸಲಿಡಲಾಗ್ತಿದೆ. ನೀರಿನಿಂದ ಬರುತ್ತೆ ಈ ಹೊಸ ಸಿಟಿಗೆ. ಸೊ ಪ್ರಾಜೆಕ್ಟ್ನ ಅಡಿಯಲ್ಲಿ ಬೈರಮಂಗಲ ಕೆರೆಯನ್ನ ಪುನರ್ಜೀವನಗೊಳಿಸಲಾಗುತ್ತೆ, ಕೆರೆಗೆ ಜೀವ ಕೊಡಲಾಗುತ್ತೆ. ಮತ್ತೆ ಈ ಕೆರೆ ಬರೋಬ್ಬರಿ 1,000 ಎಕರೆ ವಿಸ್ತೀರ್ಣ ಇದೆ. ಇಲ್ಲಿರೋ ಗಲೀಜೆಲ್ಲ ತೆಗೆದು ಕೆರೆಗೆ ನೀರು ತುಂಬಿಸಿದ್ರೆ ಸ್ಮಾರ್ಟ್ ಸಿಟಿಯ ಪ್ರಮುಖ ಜಲಮೂಲ ಇದೇ ಆಗುತ್ತೆ ಅನ್ನೋದು ಸರ್ಕಾರದ ಪ್ಲಾನ್ ಅಲ್ಲಿರೋದು. ಹಾಗೆ ಅತಿ ದೊಡ್ಡ ಪರಿಸರ ಪ್ರವಾಸಿ ತಾಣ ಆಗುತ್ತೆ ಇದು ಅನ್ನೋ ಭರವಸೆಯನ್ನ ಕೂಡ ಸರ್ಕಾರ ಇಟ್ಕೊಂಡಿದೆ. ಇನ್ನು ಈ ಹೊಸ ಟೌನ್ಶಿಪ್ ನಲ್ಲಿ 300 ಮೀಟರ್ ಅಗಲದ ಬಿಸಿನೆಸ್ ಕಾರಿಡಾರ್ ನಿರ್ಮಾಣ ಮಾಡ್ತಾರೆ. ಹಾಗೆ 90 ಮೀಟರ್ ಅಗಲದ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ. ನೈಸ್ ರೋಡ್, NH 275 ಮತ್ತು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ನೇರ ಕನೆಕ್ಟಿವಿಟಿ ಕೊಡಲಾಗುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಮತ್ತು ಸಬರ್ಬನ್ ಟ್ರೈನ್ ಕೂಡ ಇಲ್ಲಿಗೆ ಕನೆಕ್ಟ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಸದ್ಯ BDA ಕಡೆಯಿಂದ ಪ್ರಾಜೆಕ್ಟ್ ಶುರು ಮಾಡೋಕೆ 2,000 ಕೋಟಿ ರೂಪಾಯಿ ಸೀಡ್ ಫಂಡ್ ರೆಡಿನೂ ಆಗಿದೆ. ಇದರ ಜೊತೆಗೆ ಕೇಂದ್ರ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹುಡ್ಕೋ ಇದರಿಂದ 20,000 ಕೋಟಿ ರೂಪಾಯಿ ಸಾಲ ಪಡೆಯೋಕ್ಕೂ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಬೆಂಗಳೂರಿಗೆ ಮುಕ್ತಿ, ದಕ್ಷಿಣಕ್ಕೆ ಲಾಭ. 18-20 ಕೋಟಿ ರೂಪಾಯಿ ಸುರಿದು ಇನ್ನೊಂದು ಸಿಟಿ ಮಾಡ್ತಾರಂತೆ. ಬೇಕಿತ್ತಾ ಇದು ಅಂತ ನೀವು ಕೇಳ್ಬೋದು ಇಲ್ಲಿ. ಆದರೆ ಬೆಂಗಳೂರಲ್ಲಿ ನೀವು ಗಮನಿಸಿರ್ಬೋದು, IT, BT, ಸಾಫ್ಟ್ವೇರ್ ಕಂಪನಿಗಳು, ಸ್ಟಾರ್ಟ್ಅಪ್ಗಳು ಎಲ್ಲವೂ ಪೂರ್ವ ಅಥವಾ ಉತ್ತರ ಬೆಂಗಳೂರಿನಲ್ಲೇ ತುಂಬಿಕೊಂಡಿವೆ. ವೈಟ್ ಫೀಲ್ಡ್, ಮಾರತ್ಹಳ್ಳಿ, ಔಟರ್ ರಿಂಗ್ ರೋಡ್, ಮಾನ್ಯತಾ ಟೆಕ್ ಪಾರ್ಕ್ ಇವೆಲ್ಲವೂ ಫುಲ್. ಇಲ್ಲಿ ಪ್ರತಿದಿನ ಕೆಲಸಕ್ಕೆ ಬಂದು ಹೋಗೋ ಲಕ್ಷಾಂತರ ಜನರಿಂದ ಟ್ರಾಫಿಕ್ ನರಕ ಆಗ್ತಿದೆ. ಇದನ್ನು ತಪ್ಪಿಸೋಕೆ IT ಕಂಪನಿಗಳನ್ನ ಬೆಂಗಳೂರಿನ ಕೋರ್ ಏರಿಯಾದಿಂದ ಹೊರಗೆ ಶಿಫ್ಟ್ ಮಾಡಬೇಕು ಅನ್ನೋದು ಸರ್ಕಾರದ ಲೆಕ್ಕಾಚಾರ.
ಕಳೆದ ವರ್ಷ ನವೆಂಬರ್ 18, 2025 ನಡೆದ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ BTS 2025ನಲ್ಲಿ DCM DK ಶಿವಕುಮಾರ್ ಈ AICTಯ ಬಗ್ಗೆ ಜಾಗತಿಕ ಹೂಡಿಕೆದಾರರ ಮುಂದೆ ಘೋಷಣೆಯನ್ನ ಮಾಡಿದ್ರು. ಈಗ ಪ್ರಾಜೆಕ್ಟ್ಗೆ CM ನೇತೃತ್ವದ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಡೀಟೇಲ್ಸ್ ಕೂಡ ಹೊರಗೆ ಬರೋಕೆ ಶುರು ಆಗಿವೆ. ಇದನ್ನ ಜಾರಿಗೊಳಿಸಿದಾಗ ಟೆಕ್ ಡೆವಲಪ್ಮೆಂಟ್ ನಾರ್ತ್ ಬೆಂಗಳೂರಿಂದ ಒಂದಷ್ಟು ಭಾಗ ಸೌತ್ ಬೆಂಗಳೂರಿಗೆ, ಬಿಡದಿ, ರಾಮನಗರದ ಕಡೆಗೂ ಕೂಡ ಶಿಫ್ಟ್ ಆಗುತ್ತೆ. ಹಾಗೆ ಮುಂದಕ್ಕೆ ಹೋದ್ರೆ ಮೈಸೂರು ಕೂಡ ಇದೆ. ಮೈಸೂರಲ್ಲೂ ಕೂಡ ಒಂದಷ್ಟು ಕಂಪನಿಗಳಿದಾವೆ. ಒಂದು ಕಾರಿಡಾರ್ ಡೆವಲಪ್ ಆಗುತ್ತೆ, ಮೈಸೂರು, ಬಿಡದಿ, ಬೆಂಗಳೂರು ಅಂತ ಹೇಳಿ. ಇದರ ಪರಿಣಾಮ ಬೆಂಗಳೂರಿನ ಒಳಗಡೆ ತುಂಬಾ ಈ ಮೂಲ ಸೌಕರ್ಯದ ಮೇಲಿನ ಬರ್ಡನ್ ಕಮ್ಮಿ ಆಗುತ್ತೆ. ಬರೀ ಬೆಂಗಳೂರು ಮಾತ್ರ IT ಸಿಟಿ ಆಗಿರೋದಿಲ್ಲ. ಇಡೀ ಸ್ಟ್ರೆಚ್ ಬೆಂಗಳೂರು, ಬಿಡದಿ, ಮೈಸೂರಿನ ಇಡೀ ಸ್ಟ್ರೆಚ್ ಮಾಡರ್ನ್ ಎಕನಾಮಿಕ್ ಹಬ್ ಆಗುತ್ತೆ. ಇಡೀ ದೇಶದಲ್ಲೇ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅನ್ನೋದು ಸರ್ಕಾರದ ಮುಂದಾಲೋಚನೆ. ಜೊತೆಗೆ ಸಹಜವಾಗಿ ಉದ್ಯೋಗ ಸೃಷ್ಟಿಯ ಗುರಿ ಕೂಡ ಇರುತ್ತೆ. ಈ ಸ್ಮಾರ್ಟ್ ಸಿಟಿಯಿಂದ ಕರ್ನಾಟಕದ ಯುವಕರಿಗೆ, ಅದರಲ್ಲೂ ಕೂಡ ಟೆಕ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾರ್ಡ್ವೇರ್, ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿ ಆಗಲಿವೆ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಈ ಯೋಜನೆಗೆ ವಿರೋಧ ಕೂಡ ಇದೆ. ಓಕೆ ಸ್ನೇಹಿತರೆ, ರಾಜ್ಯವೇನೋ ನಾವು ಉದ್ಧಾರ ಆಗಬೇಕು, ನಾವು ನುಗ್ಗಬೇಕು ಅಂತ ಹೇಳಿ ಇದೆಲ್ಲ ಪ್ಲಾನ್ ಮಾಡ್ತಾ ಇದೆಯಲ್ಲ, ಹಾಗೆ ಪರ್ಸನಲ್ ಲೈಫ್ನಲ್ಲೂ ಕೂಡ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ಕೋರ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಹತ್ತಿರಕ್ಕೂ ಸೇರಿಸಲ್ಲ. ಸರಿ, ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಣ, ಲೋನ್ ತಗೊಳ್ಳೋಣ, ಒಂದು ಕ್ರೆಡಿಟ್ ಕಾರ್ಡ್ ತಗೊಳ್ಳೋಣ ಅಂತ ಹೋದ್ರೆ ಲೋನು ಕೊಡಲ್ಲ, ಕ್ರೆಡಿಟ್ ಕಾರ್ಡು ಕೊಡೋದಿಲ್ಲ, ನಿಮ್ಗೆ ಹಿಸ್ಟ್ರಿನೇ ಇಲ್ಲ ಅಂತ ಹೇಳಿ. ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಪಟ್ಟೆ ಜನ ಸಿಕ್ಕಾಕೊಂಡಿದ್ದಾರೆ. ಒಂದು ಕ್ರೆಡಿಟ್ ಕಾರ್ಡ್ ಅಪ್ರೂವಲ್ ಸಿಗಲ್ಲ, ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ. ಆದ್ರೆ ಸ್ನೇಹಿತರೆ, ಝೆಟ್ ಆಪ್ ನಲ್ಲಿ ಅದಕ್ಕೆ ಪರಿಹಾರ ಇದೆ. ಝೆಟ್ ಥ್ರೂ ನೀವು SBM ನಲ್ಲಿ, ಬ್ಯಾಂಕ್ ನಲ್ಲಿ ನೀವು ಒಂದು ಸಣ್ಣ ಅಮೌಂಟ್ಗೆ FD ಬುಕ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ಬಿಡುತ್ತೆ. ಜಸ್ಟ್ 2,000 ರೂಪಾಯಿ FD ಇಟ್ರು ಕೂಡ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಕ್ಬಿಡುತ್ತೆ. ಆ FD ಅಮೌಂಟ್ ಮೇಲೆ 7% ವರೆಗೂ ಇಂಟ್ರೆಸ್ಟ್ ಕೂಡ ಬರ್ತಾ ಇದೆ. ನಿಮ್ಮ FDಗೆ SBM ಬ್ಯಾಂಕ್ನಿಂದಲೇ ಕನ್ಫರ್ಮೇಷನ್ ಕೂಡ ಸಿಗುತ್ತೆ. ಜೊತೆ ನಿಮಗೆ ಗೊತ್ತಲ್ಲ, ಭಾರತದಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಅಪ್ ಟು 5 lakh rupees ತನಕವೂ ಡೆಪಾಸಿಟ್ಗೆ, FDಗೆ, RDಗೆ RBIನ DICGC ಸಬ್ಸಿಡರಿ RBIದು ಅದರ ಇನ್ಶೂರೆನ್ಸ್ ಇರುತ್ತೆ. ಜೊತೆಗಿದು ರೂಪೇ ಕಾರ್ಡ್ UPIಗೆ ಲಿಂಕ್ ಮಾಡಿಕೊಂಡು ಪೇಮೆಂಟ್ ಎಲ್ಲ ಮಾಡ್ಬೋದು. ಆಮೇಲೆ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಟಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ವೇಗವಾಗಿ 750+ ದಾಟುತ್ತೆ. ಹಾಗೆ ದಿನನಿತ್ಯದ ಟ್ರಾನ್ಸಾಕ್ಷನ್ಗಳಿಗೆ ಅಪ್ ಟು 2% ತನಕ ಕ್ಯಾಶ್ ಬ್ಯಾಕ್ ಕೂಡ ಪಡಿಬೋದು. ಸೊ ಕ್ರೆಡಿಟ್ ಕಾರ್ಡ್ ಸಿಗ್ತಿಲ್ಲ, ರಿಜೆಕ್ಟ್ ಆಗ್ತಿದೆ ಅಂತ ಹೇಳ್ತಿರೋರಿಗೆ ಹಾಗೂ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಈಸಿ ಆಪ್ಷನ್ ಇದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಆಪ್ ಡೌನ್ಲೋಡ್ ಮಾಡಿ. ಫ್ರೀ ಟು ಡೌನ್ಲೋಡ್ ಆಪ್ ಇದು. ಡೌನ್ಲೋಡ್ ಮಾಡಿಕೊಂಡು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಇಮಿಡಿಯೇಟ್ ಆಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಅನ್ನದ ಬಟ್ಟಲಿಗೆ ಕನ್ನ, ಬಿಡದಿ ರೈತರ ಆಕ್ರೋಶ. ಎಸ್, ವಿರೋಧ ಇದೆ ರೈತರಿಂದ. ಯಾಕೆ? ಸರ್ಕಾರ ಸ್ಮಾರ್ಟ್ ಸಿಟಿ ಕಟ್ಟೋಕೆ ಹೊರಟಿರೋ ಈ ಹತ್ತತ್ರ 7,500 ಎಕರೆ ಜಾಗ ಇದೆಯಲ್ಲ, ಇದು ಬಂಜರು ಭೂಮಿ ಅಲ್ಲ, ಇದು ಅತ್ಯಂತ ಫಲವತ್ತಾದ ಕೃಷಿ ಭೂಮಿ. ಈ ಹಳ್ಳಿಗಳಲ್ಲಿ ಬರೋಬ್ಬರಿ 50,000ಕ್ಕೂ ಅಧಿಕ ಹಸುಗಳಿವೆ. ದಿನಕ್ಕೆ ಸುಮಾರು 6.5 ಲಕ್ಷ ಲೀಟರ್ ಹಾಲನ್ನ KMFಗೆ ಪೂರೈಕೆ ಮಾಡ್ತಾರೆ. 6.5 ಲಕ್ಷ ಲೀಟರ್ ಹಾಲು ಇಲ್ಲಿಂದ ಬರುತ್ತೆ. ಏನು, ರೇಷ್ಮೆ ಬೆಳೆಯಿಂದಲೇ ಇಲ್ಲಿ ವರ್ಷಕ್ಕೆ 32 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ. ತೆಂಗಿನ ಬೆಳೆಯಿಂದ 70 ಕೋಟಿ ರೂಪಾಯಿದು, ಬೇಬಿ ಕಾರ್ನ್ ಬೆಳೆಯಿಂದ 60 ಕೋಟಿ ರೂಪಾಯಿ, ಹಾಗೆ ಡೈರಿ ಉದ್ಯಮದಿಂದ 25 ಕೋಟಿ ರೂಪಾಯಿಗೂ ಅಧಿಕ ಆದಾಯವನ್ನ ಇಲ್ಲಿ ರೈತರು ದುಡಿತಾ ಇದ್ದಾರೆ. ರೇಷ್ಮೆ, ಮಾವು, ತೆಂಗು, ಹೈನುಗಾರಿಕೆ ಇದೆ ಈ ಹಳ್ಳಿಗಳಲ್ಲಿ ಜೀವಾಳ. ಇಲ್ಲಿ ಎಲ್ಲ ಜಮೀನು ತಗೊಂಡು ಸರ್ಕಾರದವರು ಸಿಟಿ ಕಟ್ಟಿದ್ರೆ ನಾವೇನ್ ಮಾಡೋಣ? ಪರಿಹಾರ ಅಂತ ಸ್ವಲ್ಪ ಕೊಡ್ತೀರಿ, ಆದ್ರೆ ನಮ್ಮ ಜಮೀನೆಲ್ಲ ಹೊರಟೋಗಿ ಆಮೇಲೆ ಆ ದುಡ್ಡು ಖಾಲಿ ಆದ್ರೆ ನಮಗೆ ಬೀದಿ ಬಂದ್ಬಿಡ್ತೀವಲ್ಲ ಅನ್ನೋ ಪ್ರಶ್ನೆಯನ್ನ ಎಲ್ಲಾ ಯೋಜನೆಗಳಲ್ಲಿ ಹೇಗೆ ಕೇಳ್ತಾರೆ ರೈತರು, ಇಲ್ಲೂ ಕೂಡ ಹಾಗೆ ಕೇಳ್ತಿದ್ದಾರೆ. ರೈತರನ್ನ ವಿಶ್ವಾಸಕ್ಕೆ ಸರ್ಕಾರ ನೀಟಾಗಿ ತಗೋಬೇಕಿಲ್ಲಿ. ಬೈರಮಂಗಲ ಕುಂಚುಗಾರನಹಳ್ಳಿ ರೈತರ ಭೂ ಹಿತರಕ್ಷಣಾ ಸಮಿತಿ ಅಂತ ಕಮಿಟಿ ಕೂಡ ಆಗಿದೆ. ರೈತರು ಅದರ ಅಡಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಹೋಗ್ರಿ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡ್ರಿ, ಬಂಜರು ಭೂಮಿಲಿ ಮಾಡ್ರಿ, ಕೃಷಿ ಭೂಮಿ ಇದು ಹಸಿರಿದೆ, ಇಲ್ಲಿ ಬರ್ತೀರಲ್ಲ ನೀವು, ಇಲ್ಲಿ ಸಿಟಿ ಕಟ್ಟಕ್ಕೆ ಹೊಸದಾಗಿ ಬೇಡ ಅಂತ ರೈತರು ಹೇಳ್ತಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಹೊಸ ಟಾಪಿಕ್ ಅಲ್ಲ ಇದು, ಬಹಳ ಹಿಂದಿನಿಂದಲೂ ಇದ್ದ ಐಡಿಯಾ ಇದು. ಮಾಡಬೇಕು ಬೇಡ ಈ ಪಾಲಿಟಿಕ್ಸ್ ಆಗ್ತಾನೆ ಬಂದಿದೆ. 2006ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೂ ಕೂಡ ಇದೇ ಬಿಡದಿಯಲ್ಲಿ 24,000 ಕೋಟಿ ರೂಪಾಯಿ ಖರ್ಚಲ್ಲಿ DLF ಕಂಪನಿಯೊಂದಿಗೆ ಸೇರ್ಕೊಂಡು ಬೃಹತ್ ಟೌನ್ಶಿಪ್ ಕಟ್ಟೋಕೆ ಅವಾಗಲೇ ಪ್ಲಾನ್ ಮಾಡಿದ್ರು. 2007ರಲ್ಲಿ ಒಪ್ಪಿಗೆ ಕೂಡ ಕೊಡಲಾಗಿತ್ತು. ಆದ್ರೆ ಅಗೇನ್ ಅವಾಗ್ಲೂ ರೈತರಿಂದ ವಿರೋಧ. 2009ರಲ್ಲಿ ಕ್ಯಾನ್ಸಲ್. ಆದ್ರೀಗ DK ಶಿವಕುಮಾರ್ ಅವರು ಅವ್ರ ಕೈಲಾಗಿಲ್ಲ, ನಾನು ಮಾಡ್ತೀನಿ ಅಂತ ಹೊರಟಿದ್ದಾರೆ. ರಾಮನಗರ DK ಬ್ರದರ್ಸ್ ಭದ್ರಕೋಟೆ, ಇಲ್ಲಿ ಸ್ಮಾರ್ಟ್ ಸಿಟಿ ತಂದ್ರೆ ಇವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಹೆಸರು ಬರುತ್ತೆ ಅನ್ನೋದು DKಶಿ ಲೆಕ್ಕಾಚಾರ. ಆದ್ರೆ ಮಜಾ ಏನು ಅಂದ್ರೆ, ಅವತ್ತು ಇದ್ರ ಬಗ್ಗೆ ಪ್ಲಾನ್ ಫಸ್ಟ್ ಮಾಡಿದ್ದ ಕುಮಾರಸ್ವಾಮಿ ಇವತ್ತು ವಿರೋಧ ಮಾಡ್ತಿದ್ದಾರೆ. ನಾನ್ ರೈತರ ಪರ, 1 ಇಂಚು ಭೂಮಿ ಕೊಡಕ್ ನಾನು ಬಿಡೋದಿಲ್ಲ ಅಂತ ಹೇಳಿ ಗುಡುಕ್ತಾ ಇದ್ದಾರೆ ಕುಮಾರಸ್ವಾಮಿ.
ಆದರೆ ಶಿವಕುಮಾರ್ ಅವರು ಕೂಡ ಪ್ರಾಜೆಕ್ಟ್ ನಿಲ್ಲಲ್ಲ. 70% ರೈತರು ಅಂದ್ರೆ ಮುಕ್ಕಾಲು ಭಾಗ ರೈತರು ಭೂಮಿ ಕೊಡೋಕೆ ರೆಡಿ ಇದ್ದಾರೆ. ಅವ್ರಿಗೆ ಪರಿಹಾರ ಸಿಗುತ್ತೆ. ಅದಕ್ಕೆ ಕುಮಾರಸ್ವಾಮಿ ಅವರ ಜಮೀನು ಕೂಡ ಅಲ್ಲೇ ಬರುತ್ತೆ, ಅದೇ ಜಾಗದಲ್ಲಿ ಬರುತ್ತೆ. ಅವ್ರ ಜಮೀನಿಗೂ ನಾವೇ ಎಕರೆಗೆ 2.5 ಕೋಟಿ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಓಕೆ, ಪರಿಹಾರ 2.5 ಕೋಟಿ ರೂಪಾಯಿ ಅಂತ ಕೇಳಿದ್ರೆ ಏನೇನು ಪರಿಹಾರದ ಆಫರ್ ಮುಂದಿಡ್ತಿದ್ದಾರೆ ಅದನ್ನು ಕೂಡ ನೋಡೋಣ. ನಿಮಗೆ ದುಡ್ಡು ಬೇಕಾ, ಸೈಟ್ ಬೇಕಾ, ಅಥವಾ ಪಿಂಚಣಿ ಬೇಕಾ, ಎಲ್ಲವನ್ನ ಅವ್ರ ಹತ್ರ ಆಫರ್ ಇಟ್ಟಿದ್ದಾರೆ ರೈತರ ಮುಂದೆ. ಲ್ಯಾಂಡ್ ಫಾರ್ ಲ್ಯಾಂಡ್ 50-50 ಮಾಡೆಲ್ ಕೂಡ ಇದೆ. ನೀವು ಜಮೀನು ಕೊಟ್ಟರೆ ಆ ಜಾಗವನ್ನು ಅಭಿವೃದ್ಧಿ ಪಡಿಸಿದ ಮೇಲೆ ಅದರಲ್ಲಿ ಅರ್ಧದಷ್ಟು ಅಂದರೆ ಪ್ರತಿ ಎಕರೆಗೆ ಸುಮಾರು 9,693 ಚದರ ಅಡಿಗಳಷ್ಟು ಡೆವಲಪ್ಡ್ ಸೈಟ್ಗಳನ್ನು ರೈತರಿಗೆ ವಾಪಸ್ ಕೊಡಲಾಗುತ್ತೆ. ಫ್ಯೂಚರ್ನಲ್ಲಿ ಈ ಸೈಟ್ಗಳ ಬೆಲೆ ಇವಾಗಿನಗಿಂತ 10 ಪಟ್ಟು ಹೆಚ್ಚಾಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಅಂದರೆ ಹೊಲ ಗದ್ದೆ ಇರೋದಕ್ಕೂ ಸಿಟಿ ಆದಮೇಲೆ ಬಂದಿರೋ ಆ ಸೈಟ್ಗಳ ವ್ಯಾಲ್ಯೂಗೂ ವ್ಯತ್ಯಾಸ ಇರುತ್ತಲ್ಲ, ಅದನ್ನು ಹೇಳ್ತಿದೆ ಸರ್ಕಾರ ರೈತರಿಗೆ. ನಿಮಗೆ ಕೊಡ್ತೀವಿ ಇಷ್ಟು ಅಂತ. ಹಾಗೆ ಸೈಟ್ ಬೇಡ, ದುಡ್ಡೇ ಬೇಕು ಅನ್ನೋರಿಗೆ ಜಮೀನಿಗೆ ತಕ್ಕ ಹಾಗೆ ಮಿನಿಮಮ್ 1.5 ಕೋಟಿಯಿಂದ 2.5-3 ಕೋಟಿ ರೂಪಾಯಿಗಳವರೆಗೂ ಕೂಡ ಕ್ಯಾಶ್ ಅಂದರೆ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಮೂಲಕ ದುಡ್ಡು ಕೊಡೋಕೆ ಸರ್ಕಾರ ರೆಡಿ ಇದೆ. ಆದರೆ ರೈತರು ಡಬಲ್ ಕೇಳ್ತಿದ್ದಾರೆ, 5-6 ಕೋಟಿ ಕೊಡಿ ಅಂತ. ಎಚ್.ಡಿ. ಕುಮಾರಸ್ವಾಮಿ 4 ಪಟ್ಟು ಕೇಳ್ತಿದ್ದಾರೆ, 10-13 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಆಫರ್ ಇನ್ ಸರ್ಕಾರದ್ದು ಪಿಂಚಣಿ ಆಫರ್. ಫೈನಲ್ ಸೆಟಲ್ಮೆಂಟ್ ಆಗೋವರೆಗೂ ಪ್ರತಿ ಎಕರೆಗೆ ವರ್ಷಕ್ಕೆ 30,000ದಿಂದ 50,000 ರೂಪಾಯಿಗಳವರೆಗೆ ಭತ್ಯೆ ಅಥವಾ ಪೆನ್ಷನ್ ಕೊಡಲಾಗುತ್ತೆ. ಇನ್ನು ಭೂಮಿ ಇಲ್ಲದ ಕೂಲಿ ಕಾರ್ಮಿಕರಿಗೂ ವರ್ಷಕ್ಕೆ 25,000 ರೂಪಾಯಿ ಕೊಡೋ ಭರವಸೆಯನ್ನು ಕೊಡಲಾಗಿದೆ. ಈ ಪ್ಲಾನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಆಗ್ಲೇ ಹೇಳಿದ ZTAP SBM ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅನ್ನ ಕೆಲವೇ ಕ್ಲಿಕ್ಸ್ ಅಲ್ಲಿ ನಿಮ್ದಾಗಿಸ್ಕೊಡ್ಲಿಕ್ಕೆ ನೀವು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಮಿಸ್ ಇಲ್ಲದೆ ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.